ಯತ್ನಾಳ್ ಮತ್ತು ಬಿಜೆಪಿಗೆ ಸಚಿವ ಸಂತೋಷ್ ಲಾಡ್ ಲೆಫ್ಟ್ ಟು ರೈಟ್. ಮೋದಿ ಕೇಕ್ ತಿನ್ನೋಕೆ ಪಾಕಿಸ್ತಾನಕ್ಕೆ ಹೋಗಿದ್ದಕ್ಕೆ ಯತ್ನಾಳ್ ಹೈಡ್ರಾಮಾ ರಿವೀಲ್ ಮಾಡಿದ ಲಾಡ್. ಯತ್ನಾಳ್ ಮತ್ತು ಬಿಜೆಪಿಗರ ವಿರುದ್ಧ ಸಚಿವ ಸಂತೋಷ್ ಲಾಡ್ ಸಿಡಿದಿದ್ದಾರೆ. ಅದರಲ್ಲೂ ಯತ್ನಾಳ್ ವಾಕ್ ಹೋರಾಟ ಮತ್ತು ಪ್ರಧಾನಿ ಮೋದಿ ಅವರಿಗೆ ಇರೋ ನಿಷ್ಠೆ ಬಗ್ಗೆ ಹಿಗ್ಗಮುಗ್ಗ ತಿರುಗೇಟನ್ನ ಕೊಟ್ಟಿದ್ದಾರೆ. ಮುಸ್ಲಿಮರ ಬಗ್ಗೆ ಕೆಂಡಾಕಾರೋ ಪ್ರಧಾನಿ ಮೋದಿ ಕೇಕ್ ತಿನ್ನೋಕೆ ಪಾಕಿಸ್ತಾನಕ್ಕೆ ಹೋಗಿದ್ರ. ಅಷ್ಟಕ್ಕೂ ಏನಿದು ಯತ್ನಾಳ್ ಅವರ ಎಡವಟ್ಟು ಹೈಡ್ರಾಮಾ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಲಾರ್ಡ್ ಪಾಯಿಂಟ್ ನಂಬರ್ 1. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಾಯ್ ಬಿಟ್ರೆ ಒಂದು ಅಪ್ಪ ಮಕ್ಕಳ ಬಗ್ಗೆ ಮಾತನಾಡ್ತಾರೆ, ಇಲ್ಲ ಅಂದ್ರೆ ಹಿಂದೂ ಮುಸ್ಲಿಮರ ಬಗ್ಗೆ ಮಾತನಾಡ್ತಾರೆ ಅನ್ನೋ ಆರೋಪವಿದೆ. ಸದ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವಿ. ವಿಜಯೇಂದ್ರ ಅವರನ್ನ ಎಗನೆಸ್ಟ್ ಮಾಡಿಕೊಂಡು ವಕ್ಫ್ ವಿಚಾರದಲ್ಲಿ ರೈತರ ಪರ ಅಂತೇಳಿ ದನಿ ಎತ್ತಿದ್ದು ಕೂಡ ವಕ್ಫ್ ನಲ್ಲಿ ಹಿಂದೂ ಮುಸ್ಲಿಂ ಕಂಟೆಂಟ್ ಇದೆ ಅನ್ನೋ ಕಾರಣಕ್ಕೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಬಿಜೆಪಿಗರಿಗೆ ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ಏನು ಕಂಟೆಂಟ್ ಇಲ್ಲ. ಹೀಗಾಗಿ ವಕ್ಫ್ ವಿಚಾರದಲ್ಲಿ ಖ್ಯಾತಿ ತೆಗೆಯುತ್ತಿದ್ದಾರೆ. ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ರೈತರಿಗೆ ವಕ್ಫ್ ವಿಚಾರದಲ್ಲಿ ನೋಟಿಸ್ ಕೊಡಲಾಗಿತ್ತು. ಈ ಬಗ್ಗೆ ಯತ್ನಾಳ್ ಆಗ್ಲಿ ರಾಜ್ಯ ಬಿಜೆಪಿ ನಾಯಕರಾಗ್ಲಿ ಅದಕ್ಕೆ ತುಟಿಕ್ ಪಿಟಿಕ್ ಅಂತಿಲ್ಲ. ಸೋ ಕಾಲ್ಡ್ ಹಿಂದೂ ಹುಲಿ ಇದರಲ್ಲಿ ನವರಂಗಿ ನಾಟಕ ಆಡ್ತಾ ಇರೋದು ಏಕೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ತಿರುಗಿ ಬಿದ್ದಿದ್ದಾರೆ. ಈ ವಕ್ಫ್ ವಿಚಾರದಲ್ಲಿ ಎಲ್ಲ ಸರ್ಕಾರಗಳು ನೋಟಿಸ್ಗಳು ಕೊಟ್ಟಿದ್ದಾವೆ. ವಿಶೇಷವಾಗಿ 4567 ಇವ್ರ ಕಾಲದಲ್ಲಿ, ಯಾರ ಕಾಲದಲ್ಲಿ, ಬಿಜೆಪಿ ಕಾಲದಲ್ಲಿ ಮುಟೇಶನ್ ಚೇಂಜ್ ಆಗಿದೆ. ನಮ್ದು ನೋಟಿಸ್ ಹೋಗೋದ್ರ ಜೊತೆಗೆ ಕೆಲವು ಮುಟೇಶನ್ ಚೇಂಜ್ ಆಗಿರ್ಬೋದು. ಇವ್ರದ್ದು ನೋಟಿಸೇ ಹೋಗಿಲ್ಲ. 4567 ಮುಟೇಶನ್ಗಳು ಚೇಂಜ್ ಆಗಿದ್ದಾವೆ. ಯಾರ ಅವಧಿಯಲ್ಲಿ? ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅವರು. ಲಾರ್ಡ್ ಪಾಯಿಂಟ್ ನಂಬರ್ 2. ಕೇಳಿದ್ರಲ್ವಾ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ದನ್ನ. ಬಿಜೆಪಿ ಅವಧಿಯಲ್ಲಿ 4567 ಮ್ಯೂಟೇಷನ್ಗಳು ಚೇಂಜ್ ಆಗಿವೆ. ಹಾಗಾದ್ರೆ ಈ ಬಗ್ಗೆ ಅದಕ್ಕೆ ಮಾಧ್ಯಮಗಳು ಯತ್ನಾಳ್ ಮತ್ತು ಬಿಜೆಪಿ ಅವರನ್ನ ಪ್ರಶ್ನೆ ಮಾಡ್ತಾ ಇಲ್ಲ? ಅದಕ್ಕೆ ಬಿಜೆಪಿ ನಾಯಕರು ಜನರ ದಾರಿ ತಪ್ಪಿಸುತ್ತಿದ್ದಾರೆ ಗೊತ್ತಾ? ಯಾಕಂದ್ರೆ ಬಿಜೆಪಿಯವರು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಹಿಂದೂ ಮುಸ್ಲಿಂ ವಿಷಯಗಳನ್ನೇ ಮುನ್ನೆಲೆಗೆ ತರ್ತಿದ್ದಾರೆ. ಆದ್ರೆ ಕಳೆದ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿಗರ ಬೇಳೆ ಬೇಯ್ದಿಲ್ಲ ಅಂತೇಳಿ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲ, ಬಡವರಿಗೆ ಭೂಮಿ ಕೊಟ್ಟಿದ್ದು ಕಾಂಗ್ರೆಸ್ ಆಡಳಿತ, ಉಳುವವನೇ ಭೂಮಿ ಒಡೆಯ ಯೋಜನೆಯನ್ನ ಜಾರಿ ಮಾಡಿದ್ದೇ ಕಾಂಗ್ರೆಸ್. ಆದ್ರೆ ಬಿಜೆಪಿ ಆಗ ಶ್ರೀಮಂತರ ಪರವಾಗಿ ನಿಂತು ಈ ಯೋಜನೆಯನ್ನ ವಿರೋಧ ಮಾಡಿತ್ತು ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ. ಇವ್ರು ಯಾವ ಭೂಮಿ ಬಗ್ಗೆ ಮಾತನಾಡ್ತಾರೆ? ಉಳುವವನ ಒಡೆಯ ಕಾರ್ಯಕ್ರಮ ಮಾಡಿದ್ದ ಕಾಂಗ್ರೆಸ್ ಪಕ್ಷ. ಉಳುವವನ ಒಡೆಯ ಕಾರ್ಯಕ್ರಮ ಮಾಡಿ ಅವಾಗ ಬಿಜೆಪಿ ವಿರುದ್ಧವಾಗಿತ್ತು. ಬಿಜೆಪಿ ಯಾವಾಗಲೂ ಸೌಕಾರ ಪರವಾಗಿತ್ತು. 10,000 ಎಕರೆ, 15,000 ಎಕರೆ, 50,000 ಎಕರೆ ಯಾರ ಹತ್ರ ಇತ್ತು ಅದನ್ನು ಇಂದಿರಾ ಗಾಂಧಿ ಅವರು ಕಾನೂನು ಮಾಡಿದ, ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ಅವರು ಕಾನೂನು ಮಾಡೋದ ಮುಖಾಂತರ ಬಡವರಿಗೆ ಕೊಡಿಸಿರ್ತಕ್ಕಂಥ ಪಕ್ಷ ನಾವು. ನಾವ್ಯಾಕ್ರಿ ಬಡವ್ರದ ಲ್ಯಾಂಡ್ಗಳು ತಗೊಳ್ಳೋಣ? ಆಮೇಲೆ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ಯಾವುದೇ ರೈತರಿಗೆ ಅನಾನುಕೂಲ ಆಗ್ತಿದ್ರೆ ಅದನ್ನು ನಾವು ಸರಿಪಡಿಸ್ತೀವಿ ಅಂತೇಳಿ ಅವತ್ತೇ ಸ್ಪಷ್ಟೀಕರಣ ಕೊಟ್ಟರು ಕೂಡ ರಾಜಕೀಯವಾಗಿ ಲಾಭ ತಗೊಳ್ಳಕ್ಕೆ ಹೋದ್ರು. ಈಗ 4,500 ಇವ್ರ ಅವಧಿಯಲ್ಲಿ ಹೋಗಿತ್ತಲ್ಲ, ಇದ್ರ ಬಗ್ಗೆ ಮತ್ತೆ ಯಾರು ಸರ್ವೆ ಮಾಡಿದ್ರು? ಇವ್ರು ಮಾಡ್ತಾರಂತ ಹೋಗಿ ನಾವು ಲೀಸ್ಟ್ ಕೊಡ್ತೀವಿ ಇನ್ಮೇಲೆ ನಿಮಗೆ, ಅದನ್ನು ಸರ್ವೆ ಮಾಡಿ ಕೇಳಲ್ಲ ಮತ್ತೆ ಹೋಗಿ. ಲಾರ್ಡ್ ಪಾಯಿಂಟ್ ನಂಬರ್ 3. ಯತ್ನಾಳ್ ಈಗ ವಕ್ಫ್ ವಿಚಾರದಲ್ಲಿ ಹಿಂದೂ ಮುಸ್ಲಿಂ ಅಂತೇಳಿ ವಾಗ್ದಾಳಿ ನಡೆಸುತ್ತಿದ್ದಾರೆ. ಸಾಲ್ದು ಅಂತೇಳಿ ಸಿಎಂ ಸಿದ್ದರಾಮಯ್ಯ ರಾಜ್ಯವನ್ನ ಪಾಕಿಸ್ತಾನ ಮಾಡಲು ಹೊರಟಿದ್ದಾರೆ ಅಂತೇಳಿ ಲಂಗು ಲಗಮಿಲ್ಲದೆ ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ. ಈ ನಡುವೆ ನಮ್ಮ ಪ್ರಧಾನಿ ಮೋದಿ ಗ್ರೇಟು, ಮೋದಿ ಹಿಂದುತ್ವದ ಪರ ಅಂತೇಳಿ ಯತ್ನಾಳ್ ಮೋದಿ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಹಾಗಾದ್ರೆ ಈ ಹಿಂದೆ ಪ್ರಧಾನಿ ಮೋದಿ ಏಕಾಏಕಿ ಮಾರ್ಗ ಮಧ್ಯೆ ಪಾಕಿಸ್ತಾನಕ್ಕೆ ಹೋಗಿದ್ದೇಕೆ? ಪ್ರಧಾನಿ ಮೋದಿ ಕೇಕ್ ತಿನ್ನೋದಕ್ಕೆ ಪಾಕಿಸ್ತಾನಕ್ಕೆ ಹೋಗಿದ್ರ? ಪಾಕಿಸ್ತಾನದ ಸಾಬರ ಮೇಲೆ ಮೋದಿಗೆ ಅಷ್ಟೊಂದು ಲವ್ ಆಗಿತ್ತಾ ಅಂತೇಳಿ ಸಚಿವ ಸಂತೋಷ್ ಲಾಡ್ ಗಂಭೀರ ಪ್ರಶ್ನೆ ಕೇಳಿದ್ದಾರೆ. ಯತ್ನಾಳ್ ಅವ್ರಿಗೆ ಏನು ಸರ್ ಅಂತಂದ್ರೆ, ಅವ್ರಿಗೆ ಈ ತರ ನೆಗೆಟಿವ್ ಮಾತಾಡಿದ್ರೆ ಪಾಪ್ಯುಲಾರಿಟಿ ಸಿಗುತ್ತೆ ಅಂತ ಹೇಳ್ತಾರೆ, ಮಾತನಾಡ್ತಾರೆ. ನಿಮ್ಮ ಪ್ರಧಾನಮಂತ್ರಿ ಹೋಗಿ ಕೇಕ್ ತಿಂದಿರೋದು ಎಲ್ಲಿ? ಯಾರು ಕೇಕ್ ತಿನ್ನಕ್ ಹೋಗಿದ್ರು? ಯಾರು ಹೋಗಿದ್ರು ಕೇಕ್? ನೀವು ಅದನ್ನ ಕೇಳ್ಬೇಕಲ್ಲ, ಅವ್ರಿಗೆ ಕೇಳಲ್ಲ. ನೀವು ಅವ್ರು ಹೇಳಿದಷ್ಟು ಯಾಕೆ ಕೇಳ್ತೀರಿ? ನೀವು ಇದು ಪ್ರಶ್ನೆ ಕೇಳ್ರಿ ಅವರಿಗೆ. ಅವ್ರು ಹೇಳಿದ ತಕ್ಷಣ ನೀವು ಕೇಳಿಸ್ಕೋಬಾರ್ದು, ನೀವು ಪ್ರಶ್ನೆ ಕೇಳ್ಬೇಕಲ್ವಾ? ನೀವ್ಯಾಕೆ ಪ್ರಶ್ನೆ ಕೇಳಲ್ಲ? Why should not you ask a question? Why did our Prime Minister go to Pakistan to eat cake? ನೀವು ಕೇಳಬೇಕಲ್ವಾ ಅವ್ರಿಗೆ ಪ್ರಶ್ನೆ? ನೀವೇ ಕೇಳಲ್ಲ. ಅವ್ರು ಕೇಳಿದ್ ಬಂದು ನಮಗೆ ಕೇಳ್ತಾರಲ್ವಾ? ಆನ್ ವಾಟ್ ಬೇಸಿಸ್ ಏನಿತ್ತಾ? ಪ್ರೋಟೋಕಾಲ್ ಇತ್ತು ಅವ್ರು ಹೋದಾಗ? ಏನು ಇನ್ವಿಟೇಷನ್ ಇತ್ತಾ? ಮತ್ತೆ ಯಾಕೆ ಹೋದ್ರು ಪ್ರಧಾನಮಂತ್ರಿ ಅವರು? ಸುಮ್ಮನೆ ನೋಡ್ರಿ, ಏನೋ ಬರೀ ಹಿಂಗೆ ಮಾತಾಡೋದು, ಪಾಕಿಸ್ತಾನ, ಮುಸಲ್ಮಾನ, ಅಫ್ಘಾನಿಸ್ತಾನ ಮಾತಾಡೋದು ಬಿಟ್ರೆ ಬೇರೆ ಏನಾರ ಸಬ್ಜೆಕ್ಟ್ ಇದ್ರೆ ನಾವು ಡಿಸ್ಕಸ್ ಮಾಡೋಣ. ಕೇಳಿದ್ರಲ್ವಾ ಸಚಿವ ಸಂತೋಷ್ ಲಾಡ್ ಎತ್ತಿರೋ ಪ್ರಶ್ನೆಗಳು ಹೇಗಿವೆ ಅನ್ನೋದನ್ನ. ಒಂದು ವೇಳೆ ಕಾಂಗ್ರೆಸ್ನ ಪ್ರಧಾನಿಯೊಬ್ರು ಆಹ್ವಾನ ಇಲ್ಲದೆ ದಿಢೀರ್ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ರೆ ಬಿಜೆಪಿಗರು ಅದನ್ನೇ ಬ್ರಹ್ಮಾಸ್ತ್ರ ಮಾಡ್ಕೊಂತಿರ್ಲಿಲ್ವಾ? ಕಾಂಗ್ರೆಸ್ಸಿಗರಿಗೆ ಸಾಬರ್ ಮೇಲೆ ಅತಿಯಾದ ಪ್ರೀತಿ, ಹೀಗಾಗಿನೇ ಪಾಕಿಸ್ತಾನಕ್ಕೆ ಹೋಗಿದ್ರು ಅಂತೇಳಿ ಯತ್ನಾಳ್ ಅಂತವರು ಪಟ್ಟ ಕಟ್ಟಿ ರಾಜಕೀಯ ಬೇಳೆ ಬೇಯಿಸಿಕೊಳ್ತಿರ್ಲಿಲ್ವಾ? ಹಾಗಾದ್ರೆ ಸಚಿವ ಸಂತೋಷ್ ಲಾಡ್ ಕೇಳಿರೋ ಈ ಪ್ರಶ್ನೆಗೆ ಯತ್ನಾಳ್ ನಿಜಕ್ಕೂ ಉತ್ತರ ಕೊಡ್ತಾರಾ? ಮೋದಿ ಕೆಲ ವರ್ಷಗಳ ಹಿಂದೆ ದಿಢೀರ್ ಪಾಕಿಸ್ತಾನಕ್ಕೆ ಹೋಗಿದ್ದಕ್ಕೆ ಕೇಕ್ ತಿನ್ನೋದಕ್ಕೆ ಹೋಗಿದ್ರಾ, ಇಲ್ಲ ಬಿರಿಯಾನಿ ತಿನ್ಕೋ ಬರಕ್ ಹೋಗಿದ್ರಾ?
ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.